ಖಂಡಿತ ಗುರುಗಳೇ. ಇನ್ನು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸ್ಕೊಡಿ. ಮೇಷಾದಿ ಕನ್ಯಾಂತವಾಗಿರ್ತಕ್ಕಂತಹ ಮೊದಲು 6 ರಾಶಿಗಳ ಫಲ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಮನಸ್ಸಿಗೆ ಆನಂದ, ಮುದ, ಸಂತೋಷ ಎಲ್ಲವೂ ಸಿಗುತ್ತೆ. ಆರೋಗ್ಯದಲ್ಲಿ ವೃದ್ಧಿ ಕೂಡ ಕಾಣುತ್ತೆ ಅವರಿಗೆ. ಆದರೆ ಇವತ್ತಿನ ದಿವಸ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಬಹಳ ನಷ್ಟ, ಕಷ್ಟಗಳು, ತೊಂದರೆಯೂ ಮತ್ತು ನಿಧಾನವೂ ಉಂಟಾಗುತ್ತೆ ಅಂತಕ್ಕಂಥದ್ದು ನಮಗೆ ಇಲ್ಲಿ ಕಂಡುಬರ್ತಾ ಇದೆ. ವೃಷಭದವರಿಗೆ ಇವತ್ತಿನ ದಿವಸ ವಿದ್ಯಾರ್ಥಿನಿಗೆ ಪರಮಾದ್ಭುತವಾಗಿರ್ತಕ್ಕಂತಹ ದಿವಸ. ಮೆಡಿಸಿನ್ ಮಾಡ್ತಾ ಇರ್ತಕ್ಕಂಥ ವೈದ್ಯಕೀಯ ವಿದ್ಯಾರ್ಥಿನಿಯರಿಗೆ ಬಹಳ ಶುಭವೂ ಲಾಭವೂ. ಅಡ್ವೊಕೇಟ್ಸ್ ಯಾರಿದ್ದಾರೆ, ವಕೀಲರು, ಅವರಿಗೂ ಕೂಡ ಬಹಳ ಶುಭವೂ ಲಾಭವನ್ನು ಉಂಟು ಮಾಡ್ತಕ್ಕಂಥ ದಿವಸ. ಇವರಿಗೂ ಕೂಡ ಇವತ್ತಿನ ದಿವಸ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ಅದರಲ್ಲೂ ಕೂಡ ಪುರೋಹಿತರು, ಅರ್ಚಕರು ಯಾರಿದ್ದಾರೆ ಅವರಿಗೆ ಇವತ್ತಿನ ದಿವಸ ತೇಜೋವಧೆ ಮತ್ತು ಸ್ವಲ್ಪ ಹಿಂಸೆ ಉಂಟಾಗ್ತಕ್ಕಂಥ ಒಂದು ದುಸ್ಸೂಚನೆಗಳು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಮಿಥುನದವರಿಗೆ ಇವತ್ತಿನ ದಿವಸ ಅಣ್ಣ ತಮ್ಮಂದಿರಿಂದ, ಅಕ್ಕ ತಂಗಿರಿಂದ ಹೆಚ್ಚಿನ ಲಾಭ, ಶುಭ, ಏಳಿಗೆ ಎಲ್ಲವೂ ಉಂಟಾಗ್ತಕ್ಕಂಥದ್ದು. ಪೆರಾಡದಿಂದ ಲಾಭ ಉಂಟಾಗ್ತಕ್ಕಂಥದ್ದು. ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದಾರೆ ಅವರಿಗೆ ಹೆಚ್ಚಿನ ಲಾಭವು ಮತ್ತು ಏಳಿಗೆಯೂ ಉಂಟಾದರೆ ಇವತ್ತಿನ ದಿವಸ ಮಿಥುನದ ಅವರ ತಂದೆ ತಾಯರಿಗೆ ಆರೋಗ್ಯ ಕೆಡ್ತಕ್ಕಂಥದ್ದು, ಅದರಿಂದ ಮನಸ್ಸಿಗೆ ಖೇದ ಉಂಟಾಗ್ತಕ್ಕಂಥದ್ದು, ದೂರ ಪ್ರಯಾಣ ಮಾಡಬೇಕು ಅಂತಿದ್ರೆ ಅದನ್ನು ನಿಂತು ಹೋಗ್ತಕ್ಕಂಥದ್ದು ಕಾಣುತ್ತೆ. ಕರ್ಕಾಟಕ ರಾಶಿಯವರಿಗೆ ಹಣದ ಲಾಭ ಉಂಟಾಗುತ್ತೆ. ಅಂದುಕೊಂಡಿರದೇ ಇರತಕ್ಕಂತಹ ಮೂಲಗಳಿಂದ ಹೆಚ್ಚಿನ ಒಂದು ಶುಭವೂ ಲಾಭವೂ ಆಗುತ್ತೆ. ಯಾವುದಾದರೂ ಸರ್ಕಾರದಿಂದ ಹಣ ಬರಬೇಕಾದರೆ ಅದು ಬರುವ ಸಾಧ್ಯತೆಯು ಮತ್ತು ಯಾವುದಾದ್ರೂ IT ರಿಫಂಡ್ ಬರಬೇಕು ಅಂತಿದ್ರೆ ನಿಮಗೆ ಅದು ಕೂಡ ರೀಇಂಬರ್ಸ್ಮೆಂಟ್ ಕೂಡ ಇವತ್ತಿನ ದಿವಸ ಆಗ್ತಕ್ಕಂಥದ್ದು ಕಾಣುತ್ತೆ. ಆದರೆ ಇವತ್ತಿನ ದಿವಸ ಅವರು ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿ ಬಂದಿತು. ಶ್ವಾಸಕೋಶಗಳ ತೊಂದರೆಯಿಂದ ಯಾರು ಬಳಲುತ್ತಾ ಇದ್ದೀರಿ, ಲಂಗ್ ಡಿಸಾರ್ಡರ್ಸ್, ಪಲ್ಮನರಿ ಡಿಸಾರ್ಡರ್ಸ್, ಅವರು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿ ಬರುತ್ತೆ. ಸಿಂಹದವರಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ಪರಿಪೂರ್ಣತೆ, ಶುಭವೂ, ಏಳಿಗೆಯು, ಉದ್ಯೋಗ ಎಲ್ಲದರಲ್ಲೂ ಕೂಡ ಒಳ್ಳೆಯದಾದರೆ ಇವತ್ತಿನ ದಿವಸ ಯಾರು ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ಖನಿಜಗಳಿಗೆ ಮೈನಿಂಗ್ ಮಾಡ್ತಾ ಇದ್ದೀರಿ ಅಂತಹವರಿಗೆ ಇವತ್ತಿನ ದಿವಸ ತೊಂದರೆಯು, ತಾಪತ್ರಯವು ಮತ್ತು ಸರ್ಕಾರದಿಂದ ತೊಂದರೆಯು ಮತ್ತು ಕಷ್ಟವೂ, ನಷ್ಟಗಳು ಉಂಟಾಗ್ತಕ್ಕಂತಹ ಪರಂಪರೆಯೇ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಭೂರಿ ಲಾಭ, ಹೊರದೇಶದಿಂದ, ಬೇರೆಯವರಿಂದ, ಹೊಸಬರಿಂದ ಲಾಭ ಉಂಟಾಗ್ತಕ್ಕಂಥದ್ದು. ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂತಹವರಿಗೆ ಉತ್ತೇಜನಕರವಾಗಿರ್ತಕ್ಕಂತಹ ಒಂದು ಮಾತುಗಳನ್ನು ಕೇಳಲಿಕ್ಕೆ ಸಿಗುತ್ತೆ ಇವತ್ತಿನ ದಿವಸ. ಸ್ಥಾನದ ಬದಲಾವಣೆ, ಇವತ್ತೇನಾದರೂ ನೀವು ಟ್ರಾನ್ಸ್ಫರಿಗೆ ನೀವು ಆಪ್ಟ್ ಮಾಡಿದ್ದರೆ ಅದು ಸಿಗಬಹುದಾಗಿರ್ತಕ್ಕಂತಹ ಒಂದು ಸುಯೋಗಗಳು ಕೂಡ ಇಲ್ಲಿ ಕಂಡು ಬಂದರೆ, ನಿಮಗೂ ಕೂಡ ಇವತ್ತಿನ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ಹಿಂಸೆಯು, ನಿಮ್ಮ ಮಕ್ಕಳಿಂದ ನಿಮ್ಮ ಮನಸ್ಸಿಗೆ ವ್ಯಥೆಯೂ ಉಂಟಾಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಎಸ್ ಗುರುಗಳೇ, ಮತ್ತಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್ ತಗೋಬಿಡೋಣ. ವೀಕ್ಷಕರೇ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ಎಷ್ಟೋ ಜನರಿಗೆ ಎಷ್ಟೋ ವರ್ಷಗಳಿಂದ ಸಮಸ್ಯೆಗೆ ಪರಿಹಾರ ಸಿಕ್ಕಿರೋದಿಲ್ಲ. ಅಂಥವರು ಗುರೂಜಿಯವರನ್ನು ನೇರವಾಗಿ ಭೇಟಿಯಾಗಿ ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ರೂ ಕೂಡ ಬಗೆಹರಿಸಿಕೊಳ್ಬೋದು. ಗುರೂಜಿಯವರನ್ನು ನೇರವಾಗಿ ಭೇಟಿ ಮಾಡಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ. ಕಾರ್ಯಕ್ರಮದಲ್ಲಿ ಹೋಗ್ತಿರುವಂತಹ ನಂಬರನ್ನು ನೋಟ್ ಮಾಡ್ಕೊಳ್ಳಿ. ಆ ನಂಬರು ಗುರೂಜಿಯವರ ಆಫೀಸ್ ನಂಬರ್ ಆಗಿರುತ್ತೆ. ಆ ನಂಬರನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ಬಗೆಹರಿಸಿಕೊಳ್ಳಿ. ಎಸ್ ಗುರುಗಳೇ, ಇನ್ನುಳಿದ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿಸ್ಕೊಡಿ. ತುಲಾಯಿಂದ ಮೀನಾಂತವಾಗಿರ್ತಕ್ಕಂತಹ ರಾಶಿಗಳು. ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ಧನದ ಲಾಭವು, ಮನಸ್ಸಿಗೆ ನೆಮ್ಮದಿಯು, ವೃದ್ಧಿ ಸಿದ್ಧಿಗಳು ಉಂಟಾಗುತ್ತೆ. ಅದರಲ್ಲೂ ಯಾರು ಕಾಂಟ್ರಾಕ್ಟ್ಸ್ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಕಾಂಟ್ರಾಕ್ಟ್ಸ್, ಅಂಥವರಿಗೆ ಹೆಚ್ಚಿನ ಲಾಭವು, ಶುಭವು ಉಂಟಾಗ್ತಕ್ಕಂಥದ್ದು ಕಂಡು ಬಂದರೆ, ಶೇರ್ಸು, ಸ್ಟಾಕ್ಸ್ನಲ್ಲಿ ಯಾರು ಹಣವನ್ನು ಹೂಡಿದ್ದಾರೆ ಅವರಿಗೆ ಕಷ್ಟ ನಷ್ಟಗಳು ಮತ್ತು ತೊಂದರೆಯು ಉಂಟಾಗ್ತಕ್ಕಂಥದ್ದು ಕಂಡುಬರುತ್ತೆ. ಅದೇ ರೀತಿಯಾಗಿ ಪ್ರೀತಿ, ಪ್ರೇಮ, ಸುಳಿಯಲ್ಲಿ ಸಿಕ್ಕಿರ್ತಕ್ಕಂತಹ ತುಲಾ ರಾಶಿಯವರಿಗೆ ಇವತ್ತಿನ ಮುಖಭಂಗವು ಮತ್ತು ಮಾನಭಂಗ ಉಂಟಾಗ್ತಕ್ಕಂತಹ ಅವಯೋಗಗಳು ಕೂಡ ಕಂಡುಬರ್ತಾ ಇದೆ. ವೃಶ್ಚಿಕದವರಿಗೆ ಬಹಳ ಶುಭಕರವಾಗಿರ್ತಕ್ಕಂತಹ ದಿವಸ. ಯಾರು ವೈದ್ಯರಿದ್ದೀರಿ, ಯಾರು ರಾಜಕೀಯ ನಾಯಕರಿದ್ದೀರಿ, IAS, IPS, KS, KPS ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವರಿದ್ದೀರಿ, ಅಂತಹ ಎಲ್ಲ ಸರ್ಕಾರಿ ನೌಕರರಿಗೆ ಇವತ್ತಿನ ದಿವಸ ಬಹಳ ಶುಭವೂ, ಲಾಭಕರವೂ ಮತ್ತು ಹೆಚ್ಚಿನ ಒಂದು ಶುಭ ಉಂಟಾಗ್ತಕ್ಕಂಥ ದಿವಸವಾದರೆ, ಯಾರು ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾರೆ, ವಿದ್ಯಾರ್ಥಿನಿ ಇರ್ತೀರಿ, ಅವರಿಗೆ ಇವತ್ತಿನ ಸಹ ಕಷ್ಟ ನಷ್ಟವು, ತೊಂದರೆ, ತಾಪತ್ರಯವು, ಕಟ್ಟಿಟ್ಟ ಬುತ್ತಿ. ಧನಸ್ಸಿನವರಿಗೆ ಇವತ್ತಿನ ಸಹ ತೀರ್ಥಯಾತ್ರಾ ಪ್ರಸಂಗ ಉಂಟಾಗ್ತಕ್ಕಂಥದ್ದು, ಹಿರಿಯರ ಮತ್ತು ದೇವರದ ದಯೆ ಒಂದು ಉಂಟಾಗ್ತಕ್ಕಂಥದ್ದು. ಸ್ನಾತಕೋತ್ತರ ಪದವಿಯನ್ನು ಪಡಿಬೇಕು ಅಂತ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ದರಲ್ಲಿ ವಿಶೇಷವಾಗಿ ವೈದ್ಯಕೀಯ ಸ್ನಾತಕೋತ್ತರ ಪದವಿ, ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಮೆಡಿಸಿನ್, ಅಂಥವರಿಗೆ ಹೆಚ್ಚಿನ ಲಾಭವು, ಶುಭವು ಉಂಟಾಗುತ್ತೆ. ಶಿವನ ಪ್ರಾರ್ಥನೆಯನ್ನು ಮಾಡುವುದರಿಂದ ಸಕಲ ಶುಭವು ಇವರಿಗೆ ಉಂಟಾಗ್ತಕ್ಕಂಥದ್ದು ಕಾಣುತ್ತೆ. ಆದರೆ ಪ್ರಯಾಣದಿಂದಲೂ ಇವರು ಹಿಂಸೆಯನ್ನು ಅನುಭವಿಸ್ತಕ್ಕಂಥದ್ದು ಮತ್ತು ಕೌಟುಂಬಿಕದ ವಿಚಾರವಾಗಿ ಹೆಚ್ಚಿನ ಹಣದ ಒಂದು ಮುಗ್ಗಟ್ಟು ಉಂಟಾಗ್ತಕ್ಕಂಥದ್ದು ಧನುಸ್ಸು ರಾಶಿಯವರಿಗೆ ಕಂಡುಬರ್ತಾ ಇದೆ. ಮಕರದವರಿಗೆ ಆಸ್ತಿ ಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು ಮತ್ತು ಬಹಳ ಸಂಕೀರ್ಣವಾಗಿರ್ತಕ್ಕಂತಹ ವಿಚಾರಗಳಲ್ಲಿ ಮತ್ತು ಗುಪ್ತವಾಗಿರ್ತಕ್ಕಂತಹ ವಿದ್ಯೆಗಳಲ್ಲಿ ಇವತ್ತಿನ ದಿವಸ ಇವರು ಹೆಚ್ಚು ಶುಭವನ್ನು ಹೊಂತಾರೆ. ಅದರಲ್ಲೂ ಯಾರು
ಈ ಗುಪ್ತಚರರಾಗಿ ಕೆಲಸ ಮಾಡ್ತಾ ಇದ್ದೀರಿ, ಅದು CID ಆಗಿರ್ಬೋದು ಅಥವಾ CBI ಆಗಿರಬಹುದು, ಅಂತಹವರಿಗೆ ಇವತ್ತಿನ ಸಹ ಬಹಳ ಶುಭ ಲಾಭವನ್ನು ತಂದುಕೊಡ್ತಕ್ಕಂತಹ ದಿವಸವಾಗಿ ಕಾಣ್ತಾ ಇದೆ ನಮಗೆ. ಸೆಕ್ಯೂರಿಟಿ ಏಜೆನ್ಸಿ ನಡೆಸ್ತಾ ಇರತಕ್ಕಂಥವ್ರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿವಸ ಅಂತ ಹೇಳಲು ತಪ್ಪಾಗಲಿಕ್ಕಿಲ್ಲ. ಆದರೆ ಇವರಿಗೆ ಹಣಕಾಸಿನ ಪೂರ್ತಿ ಮುಗ್ಗಟ್ಟು ಉಂಟಾಗ್ತಕ್ಕಂಥದ್ದು ಮತ್ತು ಯಾರು ಹಲ್ಲಿಗೆ ಸಂಬಂಧಪಟ್ಟಂತಹ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ ಅವರಿಗೆ ಅದು ಉಲ್ಬಣಗೊಂಡು ಇವತ್ತಿನ ದಿವಸ ಹೆಚ್ಚಿನ ತೊಂದರೆ ಉಂಟಾಗಬಹುದಾಗಿರ್ತಕ್ಕಂತಹ ಅವಯೋಗಗಳು ಕೂಡ ಕಂಡುಬರ್ತಾ ಇದೆ. ಕುಂಭದವರಿಗೆ ಇವತ್ತಿನ ಸಹ ಪಾಲುದಾರಿಕೆ ವ್ಯಾಪಾರದಿಂದ ಶುಭವೂ ಲಾಭವೂ ಏಳಿಗೆಯೂ ಉಂಟಾಗುತ್ತೆ. ಯಾರು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಿ, ಅಂತಹ ಅಂಗಡಿಗಳನ್ನು ಇಟ್ಟಿದ್ದೀರಿ ಅಥವಾ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದೀರಿ, ಅಂಥವರಿಗೆ ಹೆಚ್ಚಿನ ಲಾಭವು ಶುಭವೂ ಉಂಟಾಗುತ್ತೆ. ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರು ಔಷಧಿಯ ಸಂಬಂಧವಾಗಿರ್ತಕ್ಕಂಥ ಯಾವುದೇ ವ್ಯಾಪಾರ ವ್ಯವಹಾರ ಮ್ಯಾನುಫ್ಯಾಕ್ಚರಿಂಗ್ ತಯಾರಿಕೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಭೂರಿ ಲಾಭವನ್ನು ಕೊಡ್ತಕ್ಕಂಥ ದಿವಸವಾಗುತ್ತೆ. ಆದರೆ ಕುಂಭದ ಆರೋಗ್ಯ ಬಹಳ ಕೆಟ್ಟು ಹೋಗುತ್ತೆ ಇವತ್ತಿನ ದಿವಸ. ವಿಶೇಷವಾಗಿ ಅದರಲ್ಲೂ ಬೆನ್ನುಮೂಳೆಗೆ ಸಂಬಂಧಪಟ್ಟಿರ್ತಕ್ಕಂತಹ ತೊಂದರೆ, ಯಾರು ಸ್ಲಿಪ್ ಡಿಸ್ಕು ಬಲ್ಜ್ ಆಗಿರ್ತಕ್ಕಂಥದ್ದು ಅಂತ ವಿಧವಾದ ಇತ್ತೀಚಿನ ದಿನಗಳಲ್ಲಿ ನಾವು ಸುಮಾರು ನೋಡಲಿಕ್ಕೆ ಸಿಗುತ್ತೆ. ಅಂಥವರಿಗೆ ಇವತ್ತಿನ ಸಹ ಬಹಳ ಅನಾರೋಗ್ಯ ಬಾಧೆ ಉಂಟಾಗುವ ಒಂದು ಸಾಧ್ಯತೆಗಳು ಇದೆ. ಮೀನದವರಿಗೆ ಇವತ್ತಿನ ಸಹ ಸಾಲ ತೀರುವಿಕೆ, ಅನಾರೋಗ್ಯ ನಿಂತು ಹೋಗುತ್ತೆ, ಆರೋಗ್ಯದಲ್ಲಿ ವೃದ್ಧಿಯಾಗುತ್ತೆ, ಸಾಲ ಸೋಲುಗಳನ್ನು ತೀರಿಸಿರಿ, ಶತ್ರುಗಳು ಮಿತ್ರರಾಗ್ತಾರೆ. ಎಂತಹ ದೊಡ್ಡ ಶತ್ರುಗಳಿದ್ದರೂ ಅದನ್ನು ನೀವು ಗೆಲ್ತೀರಿ. ಸರ್ಕಾರದ ಮೇಲೆ ನೀವೇನಾದರೂ ಕೇಸ್ ಹಾಕಿದರೆ, ಸರ್ಕಾರಕ್ಕೂ ನಿಮಗೆ ಸುಮಾರು ಜನರಿಗೆ ನಡೀತಿರುತ್ತಲ್ಲ, ಸ್ಟೇಟ್ ವರ್ಸಸ್ ಇಂಡಿವಿಜುವಲ್ಸ್, ಅಂಥವರಿಗೂ ಕೂಡ ಇವತ್ತಿನ ಸಹ ಧರ್ಮಬದ್ಧವಾಗಿರ್ತಕ್ಕಂತಹ ಜಯ ಸಿಗುವ ಎಲ್ಲ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಆದರೆ ಇವತ್ತಿನ ದಿವಸ ಖರ್ಚು ವೆಚ್ಚಗಳು ಹೆಚ್ಚು, ಸ್ಥಾನದ ಚಲನೆಯಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕಳೆದುಕೊಳ್ತೀರಿ ಅಂತಕ್ಕಂಥದ್ದು ಮೀನರಾಶಿಯವರ ಫಲ. ಎಂದಿನಂತೆ ಕಷ್ಟಫಲ ನಿವೃತ್ತಿಗಾಗಿ ಭಗವಂತನ ಪ್ರಾರ್ಥನೆಯನ್ನು ಅನನ್ಯ ಭಕ್ತಿಯಿಂದ ಮಾಡಿ. ಎಸ್ ಗುರುಗಳೇ, ಮತ್ತಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಕಾಲರ್ಸ್ ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಸುನೀಲ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಸುನೀಲ್ ಅವರೇ. ಸುನೀಲ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಮಾತಾಡಿ, ಗುರುಜಿ ಇದ್ದಾರೆ, ಏನ್ ಪ್ರಶ್ನೆ ಇದೆ ಕೇಳಿ. ಹೇಳಿ. ನಮಸ್ತೆ ಗುರುಗಳೇ. ಹೇಳಿ. ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಹೇಳಿ. ನನ್ನ ತಮ್ಮಂಗೆ ಉದ್ಯೋಗ ಸಿಗ್ತಿಲ್ಲ ಗುರುಗಳೇ. 6 ತಿಂಗಳಿಂದ ಟ್ರೈ ಮಾಡ್ತಿದ್ದಾನೆ, ಯಾಕೆ ಆತರ ಆಗ್ತಿದೆ? ಸ್ವಲ್ಪ ಜೋರಾಗಿ ಮಾತಾಡಿ. ಯಾವಾಗ ಸಿಗುತ್ತೆ ಅನ್ನೋ ಪ್ರಶ್ನೆ ಗುರುಗಳೇ. ಏನು ಹೆಸರು ತಮ್ಮಂದು? ನವೀನ್ ಕುಮಾರ್ ಅಂತ. ವಯಸ್ಸೆಷ್ಟು? 33 ಗುರುಗಳೇ. 33. ಕೆಲಸಕ್ಕೆ ಬಹಳ ಸಮಸ್ಯೆ ಆಗುತ್ತಪ್ಪ. ಕೆಲಸದಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಕಾಣ್ತಾ ಇಲ್ಲ. ಕೆಲಸ ಸಿಕ್ಕರು ಪದೇ ಪದೇ ಬಿಟ್ಟು ಬರ್ತಕ್ಕಂಥದ್ದು ಆಗಿದೆ ಅಲ್ವಾ? ಹೌದು. ಎಲ್ಲೂ ಸ್ಥಾಯಿಯಾಗಿ ನಿಲ್ಲಲಿಕ್ಕೆ ಆಗ್ತಾ ಇಲ್ಲ. ಜೊತೆಯಲ್ಲಿ ಕೆಲಸ ಮಾಡೋರೇ ತೊಂದರೆ ಕೊಡ್ತಾರೆ ಈ ಹುಡುಗನಿಗೆ. ಸರಿ ಸರಿ. ಜೊತೆಯಲ್ಲಿರ್ತಕ್ಕಂಥ ಪಿಯರ್ಸ್ ಅಂತ ನಾವೇನು ಹೇಳ್ತೀವಿ, ಅವರಿಂದ ತೊಂದರೆಗೆ ಒಳಗಾಗ್ತಕ್ಕಂಥದ್ದು ಅಥವಾ ಇವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರ ತೊಂದರೆಯನ್ನು ಉಂಟು ಮಾಡ್ತಕ್ಕಂಥದ್ದು ಬಹಳ ಸುಸ್ಪಷ್ಟವಾಗಿ ಕಾಣುತ್ತೆ. ಎಲ್ಲಿ ಇರೋದು ನೀವು? ಬೆಂಗಳೂರಲ್ಲಿ. ಬರ್ಕೊಳ್ಳಿ, 2 ಪರಿಹಾರವನ್ನು ಹೇಳ್ತೇನೆ. ನಿಮ್ಮ ತಮ್ಮನಿಗೆ ಮಹತ್ವ ಪದ ಪ್ರಾಪ್ತಿಕರ ಯಂತ್ರದ ಒಂದು ಧಾರಣೆ ಮಾಡಿ. ಇದೊಂದು ಮಾಡಿಸಿ, ಒಂದು ಧಾರಣೆ ಮಾಡಿಸಿ. ಮತ್ತು ಶನಿವಾರ ದಿವಸ ಎಳ್ಳೆಣ್ಣೆ ಹೆಚ್ಚಿಕೊಂಡು ಸ್ನಾನ ಮಾಡಿ ಅರಳಿ ಮರಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಲಿಕ್ಕೆ ಹೇಳಿ. ಶನಿವಾರ ಮಾತ್ರ, ಬರೀ ಶನಿವಾರ ಮಾತ್ರ. ಮತ್ತು ಶನಿವಾರದ ದಿವಸ ಉಪವಾಸವನ್ನು ಮಾಡಬೇಕು. ಪ್ರತಿನಿತ್ಯವೂ ಆಂಜನೇಯ ಸ್ವಾಮಿಯ ದರ್ಶನವನ್ನು ಅತ್ಯಂತ ವಿಶ್ವಾಸ ಶ್ರದ್ಧೆಯಿಂದ ಮಾಡಬೇಕು. ಇದು ಮಾಡಿದ್ದೆ ಆದರೆ 7 ವಾರ ಯಂತ್ರ ಕಟ್ಕೊಂಡು ಇಷ್ಟು ಮಾಡಿದರೆ 7 ವಾರದ ಒಳಗಾಗಿ ಇವರಿಗೆ ಕೆಲಸ ಸಿಗುವ ಎಲ್ಲ ಸಾಧ್ಯತೆಗಳು ಉಂಟಾಗುತ್ತೆ. ಶುಭಮಸ್ತು. ಧನ್ಯವಾದಗಳು ಸುನೀಲ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಶಾಲಿನಿ ಅಂತ ಹೇಳಿ. ನಮಸ್ತೆ ಶಾಲಿನಿ ಅವರೇ. ನಮಸ್ತೆ ಮೇಡಮ್. ಮಾತಾಡಿ, ಗುರುಜಿ ಇದ್ದಾರೆ, ಏನ್ ಪ್ರಶ್ನೆ ಇದೆ ಕೇಳಿ. ನಮಸ್ತೆ ಗುರುಜಿ. ಒಳ್ಳೆಯದಾಗಲಿ, ಹೇಳಿಮ್ಮ. ಗುರುಜಿ, ಮಗನಿಗೆ ಗೌರ್ಮೆಂಟ್ ನೌಕರಿ ಆಗುತ್ತಾ ಮತ್ತು ಮದುವೆ ಬಗ್ಗೆ ಯಾವುದನ ಒಂದು. ಎಲ್ಲಿಂದ ನೀವು ಕರೆ ಮಾಡ್ತಿರೋದು? ಯಾದಗಿರಿಯಿಂದ ಗುರುಜಿ. ಎಲ್ಲಿ? ಯಾದಗಿರಿಯಿಂದ ಗುರುಜಿ. ಯಾದಗಿರಿಯಿಂದ. ಯಾರ ಬಗ್ಗೆ? ಯಾರ ಮಗನಿಗ ಮಗಳಿಗ? ಮಗನ ಬಗ್ಗೆ ಗುರುಜಿ. ಏನ್ ಹೆಸರು ಮಗನ? ಗೌರ್ಮೆಂಟ್ ಅಗ್ರಿ ಓದನ್ ಗುರುಜಿ. ಅಗ್ರಿ ಬರುತ್ತೆ. ಏನು ವಯಸ್ಸು? 30 ವರ್ಷ ಗುರುಜಿ. 30 ವರ್ಷ. ಗೌರ್ಮೆಂಟ್ ಕೆಲಸ ಸಿಗುತ್ತಾ ಇಲ್ವಾ? ಸರ್ಕಾರಿ ನೌಕರಿ ಸಿಗುತ್ತಾ ಇಲ್ವಾ ಅಲ್ವಾ ಪ್ರಶ್ನೆ? ಸ್ವಲ್ಪ ಕಷ್ಟ ನಮ್ಮ ಸಿಗ್ತಕ್ಕಂಥದ್ದು. ನಮಗೆ ಇಲ್ಲಿ ಸೂಚನೆಗಳು ಸ್ಪಷ್ಟವಾಗಿ ಕಂಡು ಬರ್ತಾ ಇಲ್ಲ. ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆಯನ್ನು ಮಾಡಿಸಿ ನಿಮ್ಮ ಮಗನ ಕೈಯಲ್ಲಿ. ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡೋದು, ಪ್ರತಿನಿತ್ಯ ಶ್ಲೋಕದ ಪಠಣೆಯನ್ನು ಮಾಡೋದು. ಷಷ್ಠಿ ಅಂತ ಬರುತ್ತೆ, ನಿಮಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಷಷ್ಠಿ ಅಂತ ಹೇಳಿ ತಿಂಗಳಿಗೆ 2 ಷಷ್ಠಿ ಬರುತ್ತೆ. ಅಮಾವಾಸ್ಯೆ ಆದ ನಂತರ 6ನೇ ದಿವಸ, ಹುಣ್ಣಿಮೆ ಆದ ನಂತರ 6ನೇ ದಿವಸ. ಅಲ್ಲಿ ಯಾವ್ದಾದ್ರು ಪುರೋಹಿತರು ಐನವರು ಸ್ವಾಮಿಗಳಿದ್ದರೆ ಕೇಳಿ ಹೇಳ್ತಾರೆ. ಅವತ್ತಿನ ದಿವಸ ಉಪವಾಸ ಮಾಡೋದು. ಉಪ್ಪು, ಹುಳಿ, ಖಾರ, ಅನ್ನ, ಈರುಳ್ಳಿ, ಬೆಳ್ಳುಳ್ಳಿ ಅಥವಾ ಮಾಂಸಾಹಾರ ಸೇವನೆ ಮಾಡ್ತಕ್ಕಂಥ ಮಾಂಸಾಹಾರ ಏನನ್ನೂ ಇಲ್ಲದೆ
ಸಾತ್ವಿಕವಾದ ಹಣ್ಣು ಹಂಪಲ ಆಹಾರವನ್ನು ಸೇವನೆ ಮಾಡಿಕೊಂಡು ಸುಬ್ರಹ್ಮಣ್ಯೇಶ್ವರನ ಸ್ತೋತ್ರದ ಪಠಣೆಯನ್ನು ಅನನ್ಯ ಭಕ್ತಿಯಿಂದ ನಿಮ್ಮ ಮಗ ಮಾಡ್ತಾ ಬರಲಿ. ಪ್ರಯತ್ನವನ್ನು ಮುಂದುವರಿಸಿ. ಇದನ್ನು ಮಾಡೋದ್ರಿಂದ ಸಿಗಬಹುದು, ಸಿಗುತ್ತೆ ಅಂತ ನಿರ್ಣಾಯಕವಾಗಿ ನಿಮಗೆ ನಾನು ಸುಳ್ಳು ಭರವಸೆಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಶುಭಮಸ್ತು. ಧನ್ಯವಾದಗಳು ಶಾಲಿನಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಗಳೇ, ಈಗಾಗಲೇ ಅಡುಗೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಒಳ್ಳೆಯ ಮನಸ್ಸಿನಿಂದ ಮಾಡಿದರೆ ಒಳ್ಳೆಯದೇ ಆಗುತ್ತೆ, ಯಾವ ರೀತಿ ಮಾತುಗಳನ್ನು ಆಡ್ಕೊಂಡು ಮಾಡ್ತೀವೋ ಅದೇ ರೀತಿಯಾದಂತಹ ಮನಸ್ಥಿತಿ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಇನ್ನು ಕೆಲವ್ರನ್ನ ನಾವು ನೋಡ್ತಾ ಇರ್ತೀವಿ, ಬೈಕೊಂಡು ಅಥವಾ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ಕೊಂಡು ಈ ಅಡುಗೆ ಬೇರೆ ಬೇರೆ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ. ಇದು ಯಾವ ರೀತಿಯಾಗಿ ಎಫೆಕ್ಟ್ ಆಗಬಹುದು ಗುರುಗಳೇ ಹಾಗಾದರೆ? ಇಲ್ಲ, ಈಗ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ ತಾಯಿ, ಎದ್ದೇನೋ ಕತ್ತೆ ಅಂತಾರೆ, ಅಂದರೆ ಎಬ್ಸೋದು, ಮಕ್ಕಳನ್ನ ಎಬ್ಸೋ ಹುಟ್ಟು, ಅಥವಾ ಅವ್ನು ಬಂದೋ ಇಲ್ವೋ, ಅವ್ನು ಎಲ್ಲ ಹಾಳಾಗಿ ಹೋದ್ನೋ, ಎಲ್ಲ ಹಾಳಾಗಿ ಹೋದ್ಲೋ, ಈ ಪದಗಳು, ಈ ಥರದ ಮನಸ್ಥಿತಿ ಮುಖ್ಯವಾಗಿ ನೀವು ಆಡೋ ಮಾತಿಗಿನ್ನ ಏನಂತಂದರೆ ಮನಸ್ಸಿನಲ್ಲಿ ನಿಮ್ಮ ಸ್ಥಿತಿಗತಿಗಳು ಬಹಳ ಮುಖ್ಯ. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೇ ಅಂತಂದರೆ ಕೋಪ, ವಿಶೇಷವಾಗಿ ಕೋಪ ಇರೋದು, ಕೋಪ ಇರತಕ್ಕಂಥದ್ದು ರೋಗವನ್ನು ತರುತ್ತೆ. ಆದ್ದರಿಂದ ಕೋಪಗೊಂಡು ಅಡುಗೆಯನ್ನು ಮಾಡಬಾರದು, ಅಷ್ಟನ್ನು ತಿಳ್ಕೊಂಡ್ರೆ ಸಾಕು. ಎಸ್ ಗುರುಗಳೇ, ಒಬ್ರು ಕಾಲರ್ ಹೇಳಿದ್ದಾರೆ, ಮಾತನಾಡಿಸ್ಬಿಡೋಣ. ಪವಿತ್ರ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಪವಿತ್ರ ಅವರೇ. ನಮಸ್ತೆ. ಮಾತಾಡಿ, ಗುರುಜಿ ಇದ್ದಾರೆ, ಏನ್ ಪ್ರಶ್ನೆ ಇದೆ ಕೇಳಿ. ಗುರುಜಿ ನಮಸ್ತೆ. ಒಳ್ಳೆಯದಾಗಲಿ, ಹೇಳಿ. ಪ್ರಮೋದ್ ಅಂತ ನಮ್ಮ ಮನೆಯವರು. ಅವ್ರಿಗೆ ಇವಾಗ 39 ವರ್ಷ. ನಮ್ದೊಂದು ಸ್ಪೋರ್ಟ್ಸ್ ವೇರ್ ಅಂಗಡಿ ಮಾಡಿದ್ವಿ. ಅದಕ್ಕೂ ಮುಂಚೆ ಸುಮಾರು ಬಿಸ್ನೆಸ್ ಮಾಡಿದ್ದು, ಅವ್ರಿಗೆ ಯಾವ್ದಕ್ಕೂ ಕೈ ಹಿಡಿತಾ ಇಲ್ಲ. ಇಬ್ರದ್ದು ಬಂದು ಒಂದೇ ರಾಶಿ ನಕ್ಷತ್ರ, ನಮ್ದು ಪವಿತ್ರ ಅಂತ, ಅವ್ರದ್ದು ಪ್ರಮೋದ್ ಅಂತ. ಬಟ್ ನಾವೇನೋ ಜಾಬಲ್ಲಿ ಇದೀವಿ, ಗೌರ್ಮೆಂಟ್ ಜಾಬಲ್ಲಿ. ಅವರು ಓನಾಗ ಏನಾದ್ರು ಮಾಡ್ಬೇಕು ಅಂತ ಮಾಡ್ತಿದಾರೆ, ಯಾವ್ದು ಅವರಿಗೆ ಕೈ ಹಿಡಿತಿಲ್ಲ. ಸರಿ, ಅದಕ್ಕೆ ಅವ್ರಿಗೆ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಆಗುತ್ತಾ ಅಥವಾ ಅದು ಬಿಸ್ನೆಸ್ ಬಿಟ್ಟು ಇಲ್ಲ ಮನೆ ಕಡೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತಾ ಏನು ಅಂತ. ಎಲ್ಲಿರೋದು ನೀವು? ತಿಪ್ಟೂರು. ತಿಪ್ಟೂರು. ಒಮ್ಮೆ ಖುದ್ದು ಬಂದು ಕಾಣ್ತಕ್ಕಂಥದ್ದು ಉತ್ತಮ. ಇಲ್ಲಿ ನಾವು ನೋಡಿದಾಗ ಈಗ ಮಾಡ್ತಾ ಇರ್ತಕ್ಕಂಥದ್ದು ಕೈ ಹಿಡಿಯುವುದಿಲ್ಲ ಅಂತಕ್ಕಂಥದ್ದು ಕಾಣುತ್ತಿಲ್ಲ. ಏನಾಗುತ್ತೆ ಅಂದರೆ ಹಣಕಾಸಿಗೆ ಬಹಳ ತೊಂದರೆ ಉಂಟಾಗುತ್ತೆ ಅಂತಲೂ, ಮಾಡಿದಂತಹ ಕೆಲಸಗಳಲ್ಲಿ ಏನಾಗುತ್ತೆ ಅಂದರೆ ಬರಬೇಕಾದ ಹಣ ಬರಲ್ಲ. ಏನು ವ್ಯಾಪಾರ ಇಲ್ಲಿವರೆಗೂ ನಿಮ್ಮ ಮನೆಯವರು ಪ್ರಮೋದ್ ಅಂತ ಹೇಳಿದ ಹೆಸರು, ಅವ್ರು ಮಾಡಿದಂಥಲ್ಲಿ ಬರುವ ಹಣ ಬಂದಿಲ್ಲ. ಆಮೇಲೆ ಏನಾಗುತ್ತೆ ಅಂತಂದರೆ ಜೊತೆಯಲ್ಲಿ ಕೆಲಸದವರು ಕೈ ಕೊಡ್ತಾರೆ ಅಂತ ಸಾಮಗ್ರಿಗಳು ನಿಂತಲ್ಲೇ ನಿಲ್ಲುತ್ತೆ ಅಂತ, ಎಲ್ಲ ಸ್ಥಗಿತಗೊಳ್ಳುತ್ತೆ, ಎಲ್ಲ ಅಲ್ಲಲ್ಲಲ್ಲಲ್ಲೇ ನಿಂತು ಹೋಗುತ್ತೆ ಅಂತ ಹೇಳುತ್ತಮ್ಮ. ಆದ್ದರಿಂದ ಉದ್ಯೋಗವೇ ಒಂದು ಉತ್ತಮ ಅಂತ ಅನಿಸುತ್ತೆ. ಅದರ ಒಂದ್ಸತಿ ಜಾತಕ ವಿಮರ್ಶೆ ಮಾಡಿಸಿದ್ರೆ ಉತ್ತಮ ಅಂತ ಹೇಳಿ ನಾವು ಹೇಳಬಹುದು. ಮನೆಯ ಕಡೆಯೂ ಬಹಳ ದೋಷಗಳು ಮತ್ತು ಪ್ರಬಲವಾಗಿರ್ತಕ್ಕಂತಹ ತೊಂದರೆಗಳು ಕೂಡ ಕಾಣುತ್ತೆ. ಇದಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಳಿ. ಸದ್ಯಕ್ಕೆ ಏನು ಮಾಡಿ, ಕಾಲಭೈರವಾಷ್ಟಕವನ್ನು ಹೇಳಲಿಕ್ಕೆ ಹೇಳಿ ನಿಮ್ಮ ಯಜಮಾನರಿಗೆ. ಯಾವುದನ್ನು ಮಾಡಿದರೆ ಉತ್ತಮ, ಯಾವುದನ್ನು ಮಾಡಿದರೆ ಅಲ್ಲ ಅಂತಕ್ಕಂಥದ್ದು ಜಾತಕವನ್ನು ಪೂರ್ಣ ವಿಮರ್ಶೆ ಮಾಡಿ ಹೇಳಿದರೆ ಉತ್ತಮ. ಅನ್ಯಥಾ ಸುಮ್ಮನೆ ತಪ್ಪು ಹೇಳ್ದಂಗಾಗುತ್ತೆ. ಈ ಕಾಲಾವಕಾಶದಲ್ಲಿ ಕಷ್ಟ ಆದೀತು. ಇಷ್ಟು ನಮಗೆ ಕಂಡಿದೆ, ಅಷ್ಟನ್ನು ಹೇಳಿದ್ದೇನೆ. ಮಂಗಳದಾಗಿ. ಧನ್ಯವಾದಗಳು ಪವಿತ್ರ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆಯಲ್ಲಿ ಅಡುಗೆಯನ್ನು ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ, ಯಾವ ರೀತಿ ಕ್ರಮವನ್ನು ವಹಿಸಬೇಕಾಗುತ್ತೆ, ರಾಶಿಗಳ ಫಲಾಫಲ ಯಾವ ರೀತಿಯಾಗುತ್ತೆ, ಜೊತೆಗೆ ಕರೆ ಮಾಡಿದಂಥ ವೀಕ್ಷಕರಿಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತಿ ಹೊತ್ತಿನ ನೇರ ಪ್ರಸಾರ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಭೇಟಿಗಾಗಿ ಸಂಪರ್ಕಿಸಿ ಹಂಸಶ್ರೀ ಸವಿತ್ರ ಶರ್ಮಾ ಗುರುಜಿ. ಫೋನ್ ನಂಬರ್ 9619967305. ಮತ್ತೊಂದು ನಂಬರ್ 9241272433. ಇಮೇಲ್ ಐಡಿ shrivedikremedies@gmail.com.